ಫ್ಯಾಮಿಲಿ ವೀಕ್ ಇತ್ತಲ್ಲ ಆ ಟೈಮಲ್ಲಿ ಅವ್ವ ಅಪ್ಪ ಬಂದಿದ್ರು, ರೊಟ್ಟಿ ಬುತ್ತಿ ತಂದಿದ್ರು, ಎಲ್ಲಾರು ತಿಂದ್ರಿ. ಅಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದ ಅಲ್ಲಿ ಸಿಕ್ತಲ್ಲ ಅದ್ ರೊಟ್ಟಿದೊಂದು ತಲಿಬ್ಯಾನಪ್ಪ ಮರಿ. ಅಲ್ಲಿ ರೊಟ್ಟಿ ಸಿಗಂಗಿಲ್ಲ ಏನಿಲ್ಲ, ಚಪಾತಿ ಅನ್ನ ಸಾರು ಅವ್ರು ಕೊಡ್ತಿದ್ರು ಬಿಡು. ಚಪಾತಿ ಅನ್ನ ಸಾರು, ಚಪಾತಿ ಅನ್ನ ಸಾರು, ರೊಟ್ಟಿನ ಸಿಗ್ತಿದ್ದಿಲ್ಲಣ್ಣ. ಅಂದ್ರೆ ಅಲ್ಲಿ ರೊಟ್ಟಿ ಮಾಡೋರಿಲ್ಲ. ಅಲ್ಲಿ ತಿಂದ್ರು ಲಕ್ಸುರಿ ಚಿಕನ್ ಪಿಕನ್ ಬರ್ತಿತ್ತು, ತಿಂತಿದ್ವಿ. ಆದ್ರೆ ಅವ್ವ ಅಪ್ಪ ರೊಟ್ಟಿ ತಂದಿದ್ದ ಎಲ್ಲರೂ ಖುಷಿ ತಿಂದ್ರಣ. ನಮ್ದು ಶೇಂಗಾಯಿ ಹಿಂಡಿ, ಕಾಳಿನ ಪಲ್ಯ ಎಲ್ಲ ಮಾಡ್ಕೊಂಡ್ ಬಂದಿದ್ರು ಅವರ. ಭಾರಿ ಖುಷಿ ಆತ. ಬಿಗ್ ಬಾಸ್ ನಾನು ಎಲ್ಲ ಯಾವಾಗಿದ್ರು ತಳಕ್ ಕೂತ್ಕೊಂಡ್ ಉಂಟಿದ್ದೆ. ಹನುಮಂತು ನಿನ್ನ ಲಿವಿಂಗ್ ಏರಿಯಾ ಕರ್ಕೊಂಡೋಗಿ ಎಲ್ಲರನ್ನ ಊಟ ಮಾಡಿಸಿದ್ರು. ಅದನ್ನೆಲ್ಲ ಎಲ್ಲ ಖುಷಿಯಿಂದ ತಿಂದ್ರಣ. ಭಾರಿ ಖುಷಿ ಆದ್ರು ಎಲ್ಲರೂ. ಯಾಕಂದ್ರೆ ನಾವು ಊರಾಗ ಫಸ್ಟ್ ದಿನ ಶುರು ಮಾಡೋದ ಬೆಳಗ್ಗೆ ರೊಟ್ಟಿ ಚಟ್ನಿ ಮೊಸರು, ಇಲ್ಲ ಅಂದ್ರೆ ಅದು ದಿನ ಶುರು ಆಗೋದೇ ಇಲ್ಲ. ಆದ್ರೆ ಇಲ್ಲಿ 100 ದಿನ ಹೆಂಗ ಮಿಸ್ ಮಾಡ್ಕೊಂಡಿದ್ರಿ ಅದನ್ನ? ರೊಟ್ಟಿ ಇಲ್ದಾಗ ತಲೆ ಹಾಪಾಗಿತ್ತು ನಾವು. ತಲೆ ಒಮ್ಮೊಮ್ಮೆ ಬೇಜಾರಾಗದ ಊಟದ ಸಂಬಂಧ. ರೊಟ್ಟಿ ನಾವು ತಿನ್ಕೊಂಡಿದ್ರ ಚಪಾತಿ ನಮ್ಗ ಅಷ್ಟೊಂದು ಇದ್ದಿದ್ದಿಲ್ಲ. ಚಪಾತಿ ಅಂದ್ರೆ ಸ್ವಲ್ಪ ಬೇಜಾರಾಕಿತ್ತು. ನಮ್ ಕಡಕ್ ರೊಟ್ಟಿ ಖಾರ ಇದ್ರೆ ಸಾಕಪ್ಪ. ಎಣ್ಣೆ ಖಾರಾಕಿ ತಿಂದ ಮನುಷ್ಯರ ಅಲ್ಲಿ ಹೋಗಿ. ಅದ್ರಾಗ ಬೇರೆ ಆ AC ಒಂದ್ ಆಗ್ತಿದ್ದಿಲ್ಲ ನನಗ. AC ಆಗಿರೋ ಆದ್ರೂ ಕಷ್ಟಣ ಬಿಗ್ ಬಾಸ್ ಮನೆ. ಆದ್ರೆ ಈಗ ನನಗೆ ಅನ್ಸಾಕತೈತಿ ಬಿಗ್ ಬಾಸ್ ಮನಿ ಮಿಸ್ ಮಾಡ್ಕೊಳತ್ತಿನ ಒಂಥರ ಏನು. ಆದ್ರೆ ಅದೊಂದು ಅಲ್ಲಿ ಕಲಿಯಂತದ್ ಭಾರಿ ಐತಣ್ಣ. ಎಲ್ಲಾರ ಅಂತಾರ ಅಲ್ಲಿ ಹೋದ್ರೆ ಏನೈತಿ ಅಂದ್ರ ಅಲ್ಲಿ ಹೋದ್ರ ಜೀವನದ ಪಾಠ ಐತಣ್ಣ ಭಾರಿ. ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಬಿಗ್ ಬಾಸ್ ಮನಿಂದ ಏನ್ ಕಳ್ಕೊಂಡ್ ಫಸ್ಟ್ ಹೋಗೋ ಮುಂದೆ ಏನ್ ಅನ್ಕೊಂಡ್ ಹೋಗಿದ್ರಿ, ಬರೋ ಮುಂದೆ ಏನ್ ಅನಿಸ್ತು ಹೊಳ್ಳಿ? ಮತ್ತೆ ನಾನ್ ಅಲ್ಲಿ ಇವ್ರು ಎಲ್ಲ ನಮ್ ದೋಸ್ತರು ಎಲ್ಲ ಹೆದರ್ಸ್ಬಿಟ್ಟಿದ್ರಪ್ಪ ಇವ್ರು. ಅಲ್ಲಿ ಹೋದ್ರ 3 ವಾರ 2 ವಾರ ನೀ ಅಲ್ಲಿ ಅವ್ರು ಹೊರತಕ್ಕೆಲ್ಲ ತಡಂಗಿಲ್ಲ, ನೀನ್ ಮೊದಲ ಜಗಳದವಲ್ಲ, ಮಾತಾಡಂಗಿಲ್ಲ ಹಂಗಿಂಗಂತಂದ್ರೆ ನೋಡಪ್ಪ ನೀವ ಕಳ್ಸಾಕತ್ತೀರಿ, ಎಷ್ಟ್ ದಿನ ಇರ್ತೀನಿ, ಎಷ್ಟ್ ದಿನ ಬಂದ್ರು ಬಯಕ್ ಹೋಗ್ಬೇಡ್ರಿ ಅಂತ ಹೇಳೋಗಿದ್ದೆ. ಅವ್ರೆಲ್ಲ ಆಯ್ತು ಇದು ಬಾ ಹೋಗಂತೇಳಿ. ಅದ್ ಹೋದ್ನಣ. ಅವ್ರ ಪಾಪ ನಮ್ ಎಲ್ಲಾರ ಕಂಟೆಂಟೆಂಟ್ಸ್ ಇದ್ರಲ್ಲ ಎಲ್ಲಾರು ಒಳ್ಳೆಯವ್ರಣ. ಅಲ್ಲಿ ಆಟ ಅಂತ ಬಂದಾಗ ಸ್ವಲ್ಪ ಮನಸ್ತಾಪಗಳು ಹಾಕಿತ್ ಹೊರತು ಬೇರೆ ಏನು. ಆದ್ರೆ ನಿಮ್ ಫ್ರೆಂಡ್ಸ್ ಅಂದಿದ್ರೆ 2-3 ವಾರ ಅಂದಾಗ, ನಿಮ್ ಫಸ್ಟ್ ವಾರ ಹೋದಾಗ ನಿಮ್ ಕ್ಯಾಪ್ಟನ್ಸಿ ಕೊಡ್ತಾರಲ್ಲ, ಅವಾಗ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಂಡ್ರಿ ಇದು ಆಗೋದಿಲ್ರೋ ಯಪ್ಪ ಅಂತಂದ ಹೆಂಗ ಅನ್ಸಿತ್ತು? ಅಯ್ಯೋ ತಲೆ ಕೆಟ್ಟೋಗಿದ್ದ. ಹೆಂಗ್ ಗೊತ್ತೇನ, ಹೋಗಿನಿ ಅಲ್ಲಿ ಮನಿದ ಅದು ನಮ್ಗೆ ಏನ್ ರೂಲ್ಸ್ ಗೊತ್ತಿಲ್ಲ. ಕ್ಯಾಪ್ಟನ್ ಅಂದ್ಕೊಡ್ಲಿ ಅದ್ ಯಾವ ತರ ಅವೆಲ್ಲ ಅವ್ರು ನಿಂದ್ರಸ್ರಿ ಅಂತ ಹೇಳಿದ್ರು. ನಾ ಏನ್ ಶೋ ನೋಡಿ ಹೋಗಿಲ್ಲ ಏನಿಲ್ಲ. ಅವ್ರು ಅವ್ರು ಒಂದೊಂದ್ ಸಂಖ್ಯೆ ಕೊಟ್ಟು ನಿಂದ್ರಸಂದ್ರು ನನ್ಗೆ ಏನ್ ಲೆಕ್ಕನ ಹರಿವಲ್ದು. ಅವ್ರು ನೋಡಿದ್ರೆ ನನಗೆ ಮಾತಾಡ್ಸಾಕತ್ ಬಿಟ್ರ ಹಂಗ ಅದೇ ಹಿಂಗ. ಅಯ್ಯೋ ಬಿಟ್ಬಿಡ್ರಪ್ಪ, ನಾ ಯಾಕರ್ ಬಂದು ಮರ್ಯಾ ಏನ ಕ್ಯಾಪ್ಟನ್ಸಿ ಕ್ಯಾನ್ಸಲ್, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ. ಅವನ ಶಿಶಿರಣ ಹಂಗೆಲ್ಲ ಹೇಳ್ಬಾರ್ದು. ಮತ್ತ ಆಡು ಚೆನ್ನಾಗಿ ಆಡ್ತೀಯ, ಇದು ಹೊಸದಾಗಿ ಬಂದಿಲ್ಲ ಮತ್ತೆ ಇವೆಲ್ಲ ಅಂತಂದ್ರು. ಕಲ್ಕೊಂಡೆಲ್ಲ ಅವರು ನಮ್ ಬಿಗ್ ಬಾಸ್ ಎಲ್ಲ ನಮ್ಮ ದೋಸ್ತರಲ್ಲೆಲ್ಲ ಭಾರಿ ಸಪೋರ್ಟ್ ಮಾಡಿ ಅವ್ರದ್ದು.